M2 ಹೆಲ್ತ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆ ಸುಮ್ಮನೆ ಸುಸ್ತಾಗ್ತಾ ಇದೆಯಾ? ಕೆಲಸ ಮಾಡೋದಕ್ಕಾಗ್ತಿಲ್ವಾ? ದೈಹಿಕ ಶ್ರಮ ಹಾಕದೇ ಇದ್ರೂ ನಿಶ್ಶಕ್ತಗೊಳ್ತಾ ಇದ್ದೀರಾ? ಇದ್ದಕ್ಕಿದ್ದಂತೆ ಕೋಪ ಬರುತ್ತಾ? ನಿಮ್ಮ ಮೈಂಡ್ ನಿಮ್ಮ ಹಿಡಿತದಲ್ಲಿ ಇಲ್ಲ ಅನ್ಸತ್ತಾ? ಹಾಗಾದ್ರೆ ಒಮ್ಮೆ ನೀವು ವೈಟಮಿನ್ B12 ಟೆಸ್ಟ್ ಮಾಡಿಸಿ. ಯಾಕಂದ್ರೆ ಈ ಎಲ್ಲಾ ಸಮಸ್ಯೆಗಳ ಮೂಲ ಇರೋದು ವೈಟಮಿನ್ B12 ಡಿಫಿಷಿಯನ್ಸಿಯಲ್ಲಿ ಅಂತ ಹೇಳಲಾಗುತ್ತೆ. ಈ ವಿಡಿಯೋದಲ್ಲಿ ವೈಟಮಿನ್ B12 ಅಂದ್ರೆ ಏನು, ಅದು ಹೇಗೆ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ, ಅದು ಕಡಿಮೆ ಆದ್ರೆ ಏನೆಲ್ಲ ಬದಲಾವಣೆಗಳಾಗುತ್ತೆ, ಯಾವ ಆಹಾರ ತಿಂದ್ರೆ B12ನ ಪಡಿಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನೋಡೋಣ. ವೈಟಮಿನ್ B12 ಇದು ನಮ್ಮ ದೇಹಕ್ಕೆ ಬೇಕಿರುವ ಪ್ರಮುಖ ನ್ಯೂಟ್ರಿಯೆಂಟ್ ಆಗಿದ್ದು, ಈ ವೈಟಮಿನ್ ಸರಿಯಾದ ಪ್ರಮಾಣದಲ್ಲಿ ಇದ್ದದ್ದೇ ಆದ್ರೆ ನಮ್ಮ ದೇಹದ ಕೆಂಪು ರಕ್ತ ಕಣಗಳು ಹಾಗೂ ನರ್ವ್ ಸಿಸ್ಟಮ್ ಸ್ಥಿರವಾಗಿ ಆರೋಗ್ಯವಾಗಿ ಕಾರ್ಯನಿರ್ವಹಿಸುತ್ತೆ. ಹಾಗೇನೆ ನಮ್ಮ ದೇಹದಲ್ಲಿನ DNA ಸೆಲ್ಗಳ ಬೆಳವಣಿಗೆಗೆ ಇದು ಸಹಾಯಕವಾಗುತ್ತೆ. ಇನ್ನು ಈ ವೈಟಮಿನ್ B12 ಅನ್ನೋದು ನಮ್ಮ ದೇಹದಲ್ಲೇ ಉತ್ಪಾದನೆ ಆದ್ರೂ ಕೂಡ ಅದಕ್ಕಾಗಿ ನಾವು ಒಂದಷ್ಟು ಆಹಾರವನ್ನ ಸೇವಿಸಲೇಬೇಕು. ಈ B12 ಹೆಚ್ಚಾಗಿ ಮಾಂಸ, ಮೀನು, ಮೊಟ್ಟೆ, ಡೈರಿ ಪ್ರಾಡಕ್ಟ್ ಅಲ್ಲಿ ಕಂಡುಬರುತ್ತೆ. ಮಾಂಸಾಹಾರಿಗಳಿಗೆ ಈ ವೈಟಮಿನ್ ಕೊರತೆ ಹೆಚ್ಚಾಗಿ ಕಂಡುಬರೋದಿಲ್ಲ ಅಂತ ಹೇಳಲಾಗುತ್ತೆ. ಆದ್ರೆ ಕೆಲವೊಮ್ಮೆ ನಮ್ಮ ದೇಹ ಆಹಾರದಲ್ಲಿ ಇರುವಂತಹ B12ನ ಹೀರ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ವೈಟಮಿನ್ B12ನ ಕೊರತೆ ಉಂಟಾಗುತ್ತೆ. ಸಾಮಾನ್ಯವಾಗಿ ಜಠರದಲ್ಲಿನ ಹೈಡ್ರೋಕ್ಲೋರಿಕ್ ಆಸಿಡ್ ಆಹಾರದಲ್ಲಿರುವ ವೈಟಮಿನ್ಗಳನ್ನ ಬೇರೆ ಮಾಡುತ್ತೆ. ಈ B12 ಕೂಡ ಹಾಗೆ ಬೇರೆ ಆಗುತ್ತೆ. ಆ ಬಳಿಕ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆ ವೈಟಮಿನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಹಾರ ವಿಜ್ಞಾನಿ ಡಾಕ್ಟರ್ ಖಾದರ್ ಅವ್ರು ಹೇಳೋ ಪ್ರಕಾರ, ನಾವು ಸೇವಿಸುವ ಆಹಾರದಲ್ಲಿನ ವೈಟಮಿನ್ಸ್ ದೇಹಕ್ಕೆ ಸೇರಬೇಕು ಅಂದ್ರೆ ನಮ್ಮ ಗಟ್ ಮೈಕ್ರೋಬ್ ಚೆನ್ನಾಗಿರ್ಬೇಕು. ಆ ಗಟ್ ಮೈಕ್ರೋಬ್ ಸರಿ ಇಲ್ಲದೆ ಇದ್ರೆ, ಅಗತ್ಯ ಪ್ರಮಾಣದಲ್ಲಿ ಮೈಕ್ರೋಬ್ಗಳು ಇಲ್ಲದೆ ಇದ್ದ ಸಂದರ್ಭದಲ್ಲಿ ದೇಹ ಈ ವೈಟಮಿನ್ಗಳನ್ನ ಹೀರ್ಕೊಳ್ಳೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ B12 ಕೊರತೆ ಉಂಟಾಗುತ್ತೆ. ಸೊ ವೈಟಮಿನ್ B12 ಹೆಚ್ಚಾಗಿರುವ ಆಹಾರವನ್ನ ಸೇವಿಸೋದ್ರ ಜೊತೆಗೆ ನಮ್ಮ ಗಟ್ ಮೈಕ್ರೋಬ್ಗಳನ್ನ ಕೂಡ ಉತ್ತಮವಾಗಿಟ್ಟುಕೊಂಡ್ರೆ ಈ ಡಿಫಿಷಿಯನ್ಸಿಯಿಂದ ನಾವು ದೂರ ಇರಬಹುದು. ಇನ್ನು ಈ ವೈಟಮಿನ್ B12 ಡಿಫಿಷಿಯನ್ಸಿಯಿಂದ ಏನೆಲ್ಲ ಆಗತ್ತೆ ಅನ್ನೋದನ್ನ ನೋಡಿದ್ರೆ, ಮೊದಲಿಗೆ ಇದು ಅನಿಮಿಯಾವನ್ನ ಉಂಟು ಮಾಡಬಹುದು. ಅಂದ್ರೆ ನಮ್ಮ ದೇಹದಲ್ಲಿನ ಕೆಂಪು ರಕ್ತ ಕಣಗಳ ಕೊರತೆ ಎದುರಾದ್ರೆ ಅದರಿಂದ ನಮಗೆ ಬಹಳ ಸಮಸ್ಯೆ ಎದುರಾಗುತ್ತೆ. ಸೊ ಯಾರಾದ್ರೂ ಅನಿಮಿಯಾದಿಂದ ಬಳಲ್ತಾ ಇದ್ರೂ ಕೂಡ B12ನ ಚೆಕ್ ಮಾಡಿಸ್ಕೊಳ್ಳಿ. ಹಾಗೇನೆ ನಿಶಕ್ತಗೊಂಡಂತೆ ಆಗೋದು, ವಾಕರಿಕೆ ಅಥವಾ ತಲೆ ಸುತ್ತುವುದು, ಹಸಿವಾಗದೇ ಇರೋದು, ನಿರ್ದಿಷ್ಟ ಕಾರಣ ಇಲ್ಲದೆ ವೆಯ್ಟ್ ಲಾಸ್ ಆಗೋದು, ಬಾಯಲ್ಲಿ ಅಲ್ಸರ್ ಆಗೋದು, ಪಾದ ಮತ್ತು ಮುಂಗೈನಲ್ಲಿ ನಂಬ್ನೆಸ್, ದೃಷ್ಟಿ ಮಂದ ಆಗೋದು, ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತ ಅನ್ಸೋದು, ಡಿಪ್ರೆಷನ್ ಕಾಡೋದು, ಸಣ್ಣ ಸಣ್ಣ ವಿಷಯಗಳಿಗೂ ಇರಿಟೇಟ್ ಆಗೋದು, ಬಿಹೇವಿಯರಲ್ ಬದಲಾವಣೆಗಳೆಲ್ಲವೂ ಕೂಡ ವೈಟಮಿನ್ B12 ಕೊರತೆಯಿಂದ ಉಂಟಾಗ್ತಾ ಇರುತ್ತೆ. ಸೊ ಇದನ್ನ ದೊಡ್ಡ ಸಮಸ್ಯೆ ಅಂತ ಅಂದ್ಕೊಳ್ಳೋ ಬದಲು ಒಮ್ಮೆ ಈ ವೈಟಮಿನ್ B12 ಚೆಕ್ ಮಾಡಿಸ್ಕೊಂಡು ಅದರ ಪ್ರಮಾಣ ಎಷ್ಟಿದೆ ಅನ್ನೋದು ಗೊತ್ತಾದ್ರೆ ಈ ಸಮಸ್ಯೆಗೆ ಪರಿಹಾರವನ್ನ ಹುಡುಕಬಹುದು. ಇನ್ನು ಗ್ಯಾಸ್ಟ್ರಿಕ್ ಹೆಚ್ಚಾಗಿದ್ರೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸರ್ಜರಿ ಆಗಿದ್ರೆ, ಡೈಜೆಸ್ಟಿವ್ ಸಮಸ್ಯೆಗಳಿದ್ರೆ, ಪೆರಿನಿಷಿಯಸ್ ಅನಿಮಿಯಾ ಇದ್ರೆ, ಹೆಚ್ಚು ಮದ್ಯವ್ಯಸನಿಯಾಗಿದ್ರೆ ಈ B12ನ ಸಮಸ್ಯೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇದ್ರ ಜೊತೆಗೆ ಹಿರಿಯ ನಾಗರಿಕರಲ್ಲಿ, ಕೆಲ ವಿಧವಾದ ಮೆಡಿಸಿನ್ಗಳನ್ನ ತೆಗೆದುಕೊಳ್ತಾ ಇರೋರಲ್ಲಿ, ಡೈಜೆಸ್ಟಿವ್ ಸಿಸ್ಟಮ್ ಡಿಸಾರ್ಡರ್ ಇರೋರಲ್ಲಿ ಇದು ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಈ ಡಿಫಿಷಿಯನ್ಸಿ ಹೆಚ್ಚಾದ್ರೆ ಸ್ಟ್ರೋಕ್, ಸ್ಪೈನಲ್ ಕಾರ್ಡ್ ಸಮಸ್ಯೆ, ಮೆಮೊರಿ ಲಾಸ್ಗಳಂತಹ ಗಂಭೀರ ಪರಿಣಾಮಗಳು ಕೂಡ ಎದುರಾಗುತ್ತೆ. ಸೊ ಈ B12 ಸಮಸ್ಯೆ ಕಾಣಿಸ್ಕೊಳ್ತಾ ಇದ್ದಂತೆ ಅದನ್ನ ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಪಡ್ಕೊಂಡ್ರೆ ಯಾವುದೇ ಸಮಸ್ಯೆಗಳಿಲ್ಲದೆ ಆರೋಗ್ಯವಂತ ಜೀವನವನ್ನ ನಡೆಸಬಹುದು. ಅದರಲ್ಲೂ ಈಗಂತೂ ವೈಟಮಿನ್ 12 ಸಪ್ಲಿಮೆಂಟ್ಗಳು ಬಂದಿವೆ. ಅವು ಟ್ಯಾಬ್ಲೆಟ್ ರೂಪದಲ್ಲಿ ಸಿಗುತ್ತವೆ. ಹೆಚ್ಚು ಅಗತ್ಯ ಇರೋರಿಗೆ ಇಂಜೆಕ್ಷನ್ಗಳಿವೆ. ಹಾಗೆ ಮೂಗಿನ ಮೂಲಕ ಕೂಡ B12 ಸಪ್ಲಿಮೆಂಟ್ ತೆಗೆದುಕೊಳ್ಳಬಹುದು. ಇದ್ರ ಜೊತೆಗೆ ಮಾಂಸಾಹಾರ ಸೇವಿಸುವವರಾದ್ರೆ ಅಗತ್ಯ ಪ್ರಮಾಣದಲ್ಲಿ ಮೀನು, ಮೊಟ್ಟೆ, ಮಾಂಸವನ್ನ ಸೇವಿಸಬಹುದು. ಅದರಲ್ಲೂ ಲಿವರ್ ಮೀಟ್ ನಲ್ಲಿ ಈ B12 ಹೆಚ್ಚಿರುತ್ತೆ ಅಂತ ಹೇಳಲಾಗುತ್ತೆ. ಸೊ ಈ ರೀತಿಯಾದ ಸಪ್ಲಿಮೆಂಟ್ಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ B12 ಡಿಫಿಷಿಯನ್ಸಿಯಿಂದ ನಾವು ಹೊರಬರಬಹುದು. ಇನ್ನು ಸಸ್ಯಾಹಾರಿಗಳಿಗೂ ಕೂಡ ಮೊಸರು, ಮಶ್ರೂಮ್ನಂತಹ ಆಹಾರದಲ್ಲಿ B12 ಸಿಗುತ್ತೆ. ಅದನ್ನ ಹೆಚ್ಚು ಸೇವಿಸ್ತಾ ಗಟ್ ಮೈಕ್ರೋಬ್ಗಳನ್ನ ಹೆಚ್ಚು ಮಾಡ್ಕೊಂಡಿದ್ದೆ ಆದ್ರೆ ಯಾವುದೇ ಮೆಡಿಸಿನ್ ಇಲ್ಲದೆ ಆ ವೈಟಮಿನ್ ಅನ್ನ ಗೈನ್ ಮಾಡಬಹುದು. ನಿಮಗೂ ಏನಾದ್ರೂ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ರೆ ನಿಮ್ಮ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ. ಅದು ಅಲೋಪತಿ ಡಾಕ್ಟರೇ ಆಗ್ಬೇಕಂತೇನಿಲ್ಲ. ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಯಾವುದೇ ಡಾಕ್ಟರ್ಸ್ನ ನೀವು ಕನ್ಸಲ್ಟ್ ಮಾಡಬಹುದು. ಅವರ ಅಗತ್ಯ ಸಲಹೆಗಳನ್ನ ಪಡಿಬಹುದು. ಆ ಮೂಲಕ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇದು ಕೇವಲ ಮಾಹಿತಿಯ ವಿಡಿಯೋ ಅಷ್ಟೇ. ನಿಮ್ಮ ಆರೋಗ್ಯಕ್ಕಾಗಿ ನೀವು ವೈದ್ಯರನ್ನ ಸಂಪರ್ಕಿಸಿ. ಇಂತಹ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದ್ರೆ ಒಮ್ಮೆ ಪರೀಕ್ಷಿಸಿಕೊಳ್ಳಿ. ಆರೋಗ್ಯವಂತ ಭಾರತ ನಿರ್ಮಾಣ ನಮ್ಮ ಕನಸು. ನಿಮ್ಮ ಆರೋಗ್ಯವನ್ನ ನೀವೇ ಗಮನಿಸಿ, ಆರೋಗ್ಯವಂತರಾಗಿ ಬಾಳಿ.
ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿನ ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.